ಇಂದಿನ ಆಟಿಡುಂಜಿ ದಿನ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಕಾಪು ಜೆಸಿಯ ಈ ವರ್ಷದ ಕ್ರಿಯಾಶೀಲ ಅಧ್ಯಕ್ಷೆಯಾಗಿರುವಂತಹ ಜೆಸಿ ಸುಕಲಾಕ್ಷಿ ಬಂಗೇರವರೇ, ನಮ್ಮ ವಲಯಾಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ವೇದಿಕೆಯಲ್ಲಿರುವಂತಹ ಎಲ್ಲ ಜೆಸಿ ಕುಟುಂಬದ ಬಂಧುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಜೆಸಿಯೇತರ ಬಂಧುಗಳೇ, ಸುಕಲಾಕ್ಷಿ ಬಂಗೇರ ಅವಾಗ ನನಗೆ ಫೋನ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ಒಂದು ಪ್ರಾಸ್ತಾವಿಕವಾಗಿ 4 ಮಾತುಗಳನ್ನು ಆಡ್ಬೇಕಂತ ಕೇಳಿಕೊಂಡ್ರು. ಆಟಿಡೊಂಜಿ ದಿನ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ಆಟಿಯಲ್ಲಿ ಒಂದೇ ದಿನ ಇರುವಂತದ್ದಲ್ಲ, ಆಟಿಯಲ್ಲಿ 30 ದಿನ ಇರ್ತದೆ. ಪ್ರತಿ ತಿಂಗಳಲ್ಲಿ ಕೂಡ 30 ದಿನಗಳು ಇರ್ತದೆ. ಹಾಗಾದ್ರೆ ಈ ಆಟಿ ತಿಂಗಳ ವಿಶೇಷತೆ ಏನು? ನಮ್ಗೆಲ್ಲರ ಒಂದು 25-30 ವರ್ಷ ಪ್ರಾಯ ಆದವರೆಗೆ ಇಲ್ಲಿ ಆಟಿ ತಿಂಗಳ ಮಹತ್ವದ ಬಗ್ಗೆ ನಾನು ಹೇಳಬೇಕಾದ ಅಗತ್ಯ ಇಲ್ಲ. ಆದ್ರೆ ಇಂದಿನ ಮಕ್ಕಳಿಗೆ ಅದನ್ನು ನಾವು ತಿಳಿಸಿಕೊಡ್ಬೇಕಾದಂತ ಅಗತ್ಯ ಇದೆ. ಆಟಿ ತಿಂಗಳಲ್ಲಿ ನಾವು ಸಣ್ಣದಿರುವಾಗ, ನಾವು ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಧಾರಾಕಾರವಾಗಿ ಸುರಿಯುವಂತಹ ಮಳೆ, ಇನ್ನೊಂದು ಕಡೆಯಲ್ಲಿ ಉದ್ಯೋಗ ಇಲ್ಲದೆ, ಸಂಪಾದನೆ ಇಲ್ಲದೆ, ಮನೆಯಲ್ಲಿ ಬಡ ಕುಟುಂಬ, ಕೃಷಿಯನ್ನು ನಂಬಿಕೊಂಡಂತ ಕುಟುಂಬ, ಮನೆಯ ಪರಿಸರದಲ್ಲಿ ಯಾವೆಲ್ಲ ವಸ್ತುಗಳು ಸಿಗುತ್ತದೆಯೋ ಆ ವಸ್ತುಗಳನ್ನೇ ತನ್ನ ಆಹಾರ ಪದಾರ್ಥಗಳನ್ನಾಗಿ ಮಾಡಿಕೊಂಡು ಒಂದು ತಿಂಗಳು ಆ ರೀತಿಯಲ್ಲಿ ಅವರು ದಿನ ಕಳೆಯುತ್ತಾ ಇದ್ರು. ಆಟಿ ತಿಂಗಳಂತ ಹೇಳಿದ್ರೆ ಅದು ಬಹಳ ಬಹಳ ಕಷ್ಟದ ದಿನಗಳು. ಯಾಕಂದ್ರೆ ಸಂಪಾದನೆ ಇಲ್ಲ, ಈಗಿನ ಹಾಗೆ ಆಧುನಿಕವಾದಂತಹ ವ್ಯವಸ್ಥೆಗಳು ಇಲ್ಲ. ಆದ್ರಿಂದ ಏನು ತನ್ನ ಮನೆಯ ಪರಿಸರದಲ್ಲಿ ವಸ್ತುಗಳು ಸಿಗ್ತದೆ ಅದನ್ನೇ ಅವರು ತನ್ನ ದೈನಂದಿನ ಆಹಾರ ತೆಗೆದುಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡಿದ್ದಾರೆ. ಇವತ್ತು ನನಗೆ ಬಹಳ ಬೇಸರ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಹೈಸ್ಕೂಲ್ ಮಕ್ಕಳಿಗೆ ಇವತ್ತು BP ಶುಗರ್ ಇದೆ. ಸಣ್ಣ ಪ್ರಾಯದ ಮಕ್ಕಳೇ ಇವತ್ತು ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ, ದೊಡ್ಡವರದ್ದು ಬೇಡಿ. ಇದಕ್ಕೆ ಕಾರಣ ಏನು ಎನ್ನುವಂಥದ್ದನ್ನು ಒಮ್ಮೆ ನಾವು ಆಲೋಚನೆ ಮಾಡಿದರೆ, ಮುಖ್ಯವಾಗಿ ನಾವು ತೆಗೆದುಕೊಳ್ಳುವಂತಹ ಆಹಾರ ಪದಾರ್ಥಗಳು, ನಮ್ಮ ಆರೋಗ್ಯವನ್ನೇ ನಾವು ಹಾಳು ಮಾಡಿಕೊಳ್ತಾ ಇದ್ದೇವೆ. ಹಿಂದಿನವರು ಮಾಡಿದ್ದೆಲ್ಲ ಕೆಟ್ಟ ಸಂಪ್ರದಾಯಗಳಲ್ಲ, ನಾವು ಮಾಡುತ್ತಿರುವಂಥದ್ದು ಎಲ್ಲವೂ ಕೂಡ ಸರಿಯೂ ಕೂಡ ಅಲ್ಲ. ಹಿಂದಿನವರು 70, 90, 100 ವರ್ಷ ಬದುಕ್ತಾ ಇದ್ರು. ಕಾರಣ ಏನಂತ ಹೇಳಿದ್ರೆ ತನ್ನ ಮನೆಯಲ್ಲಿ ಮಾಡಿದಂತಹ ಆಹಾರ ಪದಾರ್ಥಗಳನ್ನೇ ಅವರು ಸೇವಿಸ್ತಾ ಇದ್ರು. ಇವತ್ತು ನಾವು ಫಾಸ್ಟ್ ಫುಡ್ಗಳ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು. ಇವತ್ತು ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ ಗೋಬಿ ಮಂಚೂರಿಗೆ ಹಾಕುವಂತ ಕಲರ್ ಅನ್ನು ಬ್ಯಾನ್ ಮಾಡಿದೆ. ಹಾಗೆ ಬೇರೆ ಬೇರೆ ಚಿಕನ್ಗೆ, ಮಟನ್ಗೂ ಕಲರ್ ಹಾಕುವಂತದ್ದನ್ನು ನಿಷೇಧ ಮಾಡಿದೆ. ಯಾಕಂದ್ರೆ ಇದರಲ್ಲಿ ಕ್ಯಾನ್ಸರ್ ಕಾರಕವಾದಂತಹ ಅಂಶಗಳು ಇದೆ. ನಾವು ಪ್ರತಿನಿತ್ಯ ಎಣ್ಣೆಯ ವಸ್ತುಗಳನ್ನು ಸೇವಿಸ್ತಾ ಇದ್ದೇವೆ. ಹಾಗಾಗಿ ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡಿಕೊಳ್ತಾ ಇದ್ದೇವೆ. ಒಂದು ನೆನಪಿಟ್ಟುಕೊಳ್ಬೇಕು, ನಾವು ಮನೆಯಲ್ಲಿಯೇ ತಯಾರು ಮಾಡಿದಂತಹ ಆಹಾರಗಳನ್ನ ನಾವು ತಿಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇವತ್ತೇನೋ ಸಾವಿತ್ರಿ ಮೇಡಮ್ ರವರು ಉದ್ದದ ಪಟ್ಟಿಗಳನ್ನು ಓದಿದ್ರು. ನನ್ನ ಮನೆಯನ್ನು ಸೇರಿಸಿ ಇದೇ ಆಹಾರ ಪದಾರ್ಥಗಳನ್ನು ಬಹುಶಃ ನಮ್ಮ ಮನೆಯ ಮಕ್ಕಳ ಮುಂದೆ ಇಟ್ಟರೆ ಎಷ್ಟು ಮಂದಿ ಇದನ್ನು ತಿಂತಾರೆ, ಎಷ್ಟು ಮಂದಿ ಇದನ್ನು ಇಷ್ಟಪಡ್ತಾರೆ, ಅದನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಯಾರು ಕೂಡ ತರಕಾರಿ ತಿನ್ನಲಿಕ್ಕೆ ಇಷ್ಟ ಇಲ್ಲ ಇವತ್ತು.